ಹೊಸ ವಾರ ಸ್ಟಾರ್ಟ್ ಆಯ್ತು ಅಂಡ್ ಖಡಕ್ ಸಿನಿಮಾದ ವೀಕ್ಲಿ ರೌಂಡ್ ಆಫ್ ಕೂಡ ಬಂದಾಯ್ತು. ನಮ್ಮ ಕನ್ನಡ ಸೇರಿದಂತೆ ಬೇರೆ ಬೇರೆ ಭಾಷೆ ಸಿನಿಮಾಗಳ ಪ್ರಮುಖ ಸುದ್ದಿನ ನಿಮ್ ಮುಂದೆ ತರ್ತಾ ಇದೀವಿ. ಬನ್ನಿ ಒಂದೊಂದಾಗಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಅನೌನ್ಸ್ಮೆಂಟ್ಸ್. ದುಲ್ಕರ್ ಸಲ್ಮಾನ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಲಯಾಳಂ ಚಿತ್ರರಂಗದಲ್ಲಿ ತಮ್ಮ ಸಿನಿಮಾ ಜರ್ನಿಯನ್ನ ಪ್ರಾರಂಭ ಮಾಡಿರ್ತಾರೆ. ತಂದೆ ಮೆಗಾ ಸ್ಟಾರ್ ಆಗಿದ್ರು ಕೂಡ ತಮ್ಮ ಸ್ವಂತ ಪ್ರತಿಭೆ ಹಾಗೂ ಪರಿಶ್ರಮದ ಮೂಲಕನೇ ಅವರು ಮಲಯಾಳಂ ಚಿತ್ರರಂಗ ಸೇರಿದಂತೆ ಪರ ಭಾಷೆಗಳಲ್ಲಿ ಕೂಡ ಒಂದೊಂದಾಗಿ ಸಿನಿಮಾದಲ್ಲಿ ನಟಿಸ್ತಾ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಪರಿಚಿತರಾಗಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಇತ್ತೀಚಿನ ವರ್ಷಗಳಲ್ಲಿ ಮಲಯಾಳಂಗಿಂತ ಹೆಚ್ಚಾಗಿ ಬಾಲಿವುಡ್ ಹಾಗೂ ತೆಲುಗು ಭಾಷೆಗಳಲ್ಲಿ ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡುವ ಮೂಲಕ ಅಲ್ಲಿನ ಪ್ರೇಕ್ಷಕರಿಗೆ ಹತ್ತಿರವಾಗಿದ್ದಾರೆ. ಈಗ ಮತ್ತೆ ಮಲಯಾಳಂ ಚಿತ್ರಕ್ಕೆ ಕಂಬ್ಯಾಕ್ ಮಾಡುವ ಮೂಲಕ ಮತ್ತೊಂದು ಸೂಪರ್ ಹಿಟ್ ಸಿನಿಮಾನ ಕೊಡೋದಕ್ಕೆ ಅವರು ರೆಡಿ ಆಗಿದ್ದಾರೆ. ಕಮರ್ಷಿಯಲ್ ವಿಚಾರಗಳನ್ನ ಹೆಚ್ಚಾಗಿ ನೋಡುವಂತಹ ಸೂಪರ್ ಸ್ಟಾರ್ ಗಳ ನಡುವೆ ದುಲ್ಕರ್ ಸಲ್ಮಾನ್ ಕಂಟೆಂಟ್ಗೆ ಹೆಚ್ಚಿನ ಪ್ರಿಯಾರಿಟಿ ನೀಡ್ತಾರೆ. ಒಂದ್ ವೇಳೆ ಸಿನಿಮಾನ ದುಲ್ಕರ್ ಸಲ್ಮಾನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಕಣ್ಣು ಮುಚ್ಕೊಂಡು ಸಿನಿಮಾ ನೋಡೋದಕ್ಕೆ ಹೋಗುವಂತಹ ದೊಡ್ಡ ಮಟ್ಟದ ಪ್ರೇಕ್ಷಕ ವರ್ಗ ಭಾಷೆಗಳನ್ನ ಮೀರಿ ಇದ್ದಾರೆ. ಸದ್ಯಕ್ಕೆ ಅವರ ಹೊಸ ಸಿನಿಮಾ ಐ ಆಮ್ ಗೇಮ್ ಅನೌನ್ಸ್ ಆಗಿದ್ದು, ದುಲ್ಕರ್ ಸಲ್ಮಾನ್ ಅವರ ಲುಕ್ ನ ಪೋಸ್ಟರ್ ರಿಲೀಸ್ ಆಗಿದೆ. ನಹಾಸ್ ಹಿದಾಯತ್ ಡೈರೆಕ್ಷನ್ ನಲ್ಲಿ ಈ ಸಿನಿಮಾ ಮೂಡ್ ಬರ್ತಾ ಇದೆ. ಪೋಸ್ಟರ್ ನೋಡ್ತಾ ಇದ್ರೆ ಇದೊಂದು ಗ್ಯಾಂಗ್ಸ್ಟರ್ ಅಥವಾ ಮಾಫಿಯಾ ಬ್ಯಾಕ್ ಗ್ರೌಂಡ್ ಸ್ಟೋರಿಯನ್ನ ಹೊಂದಿರುವಂತಹ ಸಿನಿಮಾ ಅನ್ನೋ ತರ ಕಾಣಿಸ್ತಿದೆ. ನೋಡೋಣ ದುಲ್ಕರ್ ಸಲ್ಮಾನ್ ರವರ ನೆಕ್ಸ್ಟ್ ಸಿನಿಮಾದ ಕಂಟೆಂಟ್ ಯಾವ ರೀತಿಯಲ್ಲಿ ಜನರನ್ನ ಅಟ್ರಾಕ್ಟ್ ಮಾಡುತ್ತೆ ಅಂತ. ಬಿಗ್ ಅಪ್ಡೇಟ್ಸ್. ಡಿಸೆಂಬರ್ ತಿಂಗಳು ಸ್ಟಾರ್ಟ್ ಆಯ್ತು ಹಾಗೂ ಈ ತಿಂಗಳಲ್ಲಿ ರಿಲೀಸ್ ಆಗೋದಕ್ಕೆ ರೆಡಿ ಆಗಿರುವಂತಹ ಕನ್ನಡ ಸಿನಿಮಾಗಳ ಪಟ್ಟಿ ಕೂಡ ದೊಡ್ಡದಾಗೇ ಇದೆ. ಅದರಲ್ಲೂ ವಿಶೇಷವಾಗಿ ನಾವು ಹೇಳಕ್ ಹೊರಟಿರೋದು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರ ಬಹುನಿರೀಕ್ಷಿತ ಸಿನಿಮಾ ಮಾರ್ಕ್. ಜುಲೈ ತಿಂಗಳಿಗೆ ಅನೌನ್ಸ್ ಆಗಿ ಶೂಟಿಂಗ್ ಸ್ಟಾರ್ಟ್ ಮಾಡಿ ಅದಾಗ್ಲೇ ಪ್ರತಿಯೊಂದು ರೀತಿಯಲ್ಲಿ ಕೂಡ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಗಳನ್ನ ಕಂಪ್ಲೀಟ್ ಮಾಡ್ಕೊಂಡು ವಿಜಯ್ ಕಾರ್ತಿಕೇಯ ಅವರ ಟೀಮ್ ಮಾರ್ಕ್ ಸಿನಿಮಾನ ಡಿಸೆಂಬರ್ 25ಕ್ಕೆ ರಿಲೀಸ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿರುವಂತಹ ರೀತಿ ನಿಜಕ್ಕೂ ಕೂಡ ಪ್ರತಿಯೊಬ್ರು ಮೆಚ್ಕೊಳ್ಳೇಬೇಕು. ಯಾಕಂದ್ರೆ ಒಬ್ಬ ಬಿಗ್ ಸ್ಟಾರ್ ನ ಬಿಗ್ ಬಜೆಟ್ ಸಿನಿಮಾನ ಈ ರೀತಿ ಅನ್ಕೊಂಡ ಸಮಯದಲ್ಲಿ ಅನ್ಕೊಂಡ ರೀತಿಯಲ್ಲಿ ಮುಗಿಸೋದಕ್ಕೆ ಪ್ರತಿಯೊಬ್ಬರಿಂದನೂ ಕೂಡ ಸಾಧ್ಯ ಆಗಲ್ಲ. ಇನ್ನು ಅಪ್ಡೇಟ್ ವಿಚಾರಕ್ಕೆ ಬರೋದಾದ್ರೆ ಖುದ್ದಾಗಿ ಕಿಚ್ಚ ಸುದೀಪ್ ರವರೇ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಟ್ರೈಲರ್ ಹಾಗೂ ಮುಂದಿನ ಸಾಂಗ್ ಗಳನ್ನ ಅತಿ ಶೀಘ್ರದಲ್ಲೇ ರಿಲೀಸ್ ಮಾಡ್ತೀವಿ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಖುದ್ದಾಗಿ ಸಿನಿಮಾ ಪ್ರಮೋಷನ್ ವಿಚಾರದಲ್ಲಿ ಸಿನಿಮಾದ ನಾಯಕ ನಟ ಹಾಗೂ ಸಹ ನಿರ್ಮಾಪಕ ಆಗಿರುವಂತಹ ಕಿಚ್ಚ ಸುದೀಪ್ ರವರು ಇನಿಷಿಯೇಟಿವ್ ಅನ್ನ ತಗೊಂಡಿರೋದು ರಿಯಲಿ ಅಪ್ರಿಷಿಯಬಲ್. ಕೆಲವೊಂದ್ಸಲ ಅನ್ಸುತ್ತೆ ಸಿನಿಮಾದ ಮೇಕಿಂಗ್ ಅಲ್ಲಿ ಲೀಡ್ ಸ್ಟಾರ್ ನ ಫೈನಾನ್ಷಿಯಲ್ ಇನ್ವಾಲ್ವ್ಮೆಂಟ್ ಇದ್ರೆ ಸಿನಿಮಾದ ಮೇಲೆ ಇನ್ನಷ್ಟು ಹೆಚ್ಚಿನ ಕಾಳಜಿ ವಹಿಸೋದಕ್ಕೆ ಕಾರಣ ಆಗುತ್ತೆ ಅಂತ. ಇದೊಂದು ಪ್ಲಸ್ ಪಾಯಿಂಟ್ ಅಂತ ಕೂಡ ಅನ್ಸುತ್ತಲ್ವಾ? ಅದೇನೇ ಇರ್ಲಿ, ಖುದ್ದಾಗಿ ಕಿಚ್ಚ ಸುದೀಪ್ ರವರು ಕೂಡ ಸಿನಿಮಾದ ಮೇಲೆ ಹೆಚ್ಚಿನ ಕಾಳಜಿ ವಹಿಸಿ ಸಿನಿಮಾದ ರಿಲೀಸ್ ವಿಚಾರದಲ್ಲಿ ಸಾಕಷ್ಟು ಮುತುವರ್ಜಿ ವಹಿಸ್ತಾ ಇದ್ದಾರೆ ಅನ್ನೋದು ಕನ್ಫರ್ಮ್ ಆಗಿದೆ. ಮ್ಯಾಕ್ಸ್ ಸಿನಿಮಾದ ಸಾಕಷ್ಟು ಶೇಡ್ಗಳು ಈ ಸಿನಿಮಾದ ಕೆಲವೊಂದು ಕಂಟೆಂಟ್ ಗಳಲ್ಲಿ ರಿಸೆಂಬಲ್ ಆಗ್ತಿತ್ತು. ಆದ್ರೂ ಕೂಡ ಖಂಡಿತವಾಗ್ಲೂ ಇಲ್ಲಿ ಏನೋ ಹೊಸ ರೀತಿಯ ಸ್ಟೋರಿ ಹಾಗೂ ಟ್ವಿಸ್ಟ್ ಟರ್ನ್ ವಿಜಯ್ ಕಾರ್ತಿಕೇಯ ಕಿಚ್ಚ ಫ್ಯಾನ್ಸ್ ಗಾಗಿ ರೆಡಿ ಮಾಡ್ಕೊಂಡಿದಾರ ಇಲ್ವಾ ಅಂತ ಸಿನಿಮಾ ರಿಲೀಸ್ ಆಗೋರು ಕಾದ್ ನೋಡ್ಲೇಬೇಕು. ಮುಂದಿನ ವರ್ಷದ ಮಾರ್ಚ್ 19ಕ್ಕೆ ಮೋಸ್ಟ್ ವಾಂಟೆಡ್ ಸಿನಿಮಾ ಆಗಿರುವಂತಹ ರಾಕಿಂಗ್ ಸ್ಟಾರ್ ಯಶ್ ನಾಯಕನಾಗಿ ಕಾಣಿಸ್ಕೊಂಡಿರುವಂತಹ ಟಾಕ್ಸಿಕ್ ರಿಲೀಸ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರುವಂತಹ ವಿಚಾರ. ಕೆವಿಎನ್ ಪ್ರೊಡಕ್ಷನ್ ನಿರ್ಮಾಣದಲ್ಲಿ ಮೂಡ್ ಬಂದಿರುವಂತಹ ಈ ಸಿನಿಮಾ ರಾಕಿಂಗ್ ಸ್ಟಾರ್ ಯಶ್ ಅವರ KGF ಸೀರೀಸ್ ನ ನಂತರದ ಸಿನಿಮಾ ಅನ್ನೋ ಕಾರಣಕ್ಕಾಗಿ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬೇರೆ ರಾಜ್ಯಗಳಲ್ಲಿ ಹಾಗೂ ಬೇರೆ ದೇಶಗಳಲ್ಲಿ ಕೂಡ ಪ್ರತಿಯೊಬ್ರು ಯಾವಾಗಪ್ಪ ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಇರುವಂತಹ ಸಿನಿಮಾ ಇದು. ಆದ್ರೆ ಈಗ ಈ ಸಿನಿಮಾದ ವಿರುದ್ಧವಾಗಿ ಅದೇ ದಿನ ಬಾಲಿವುಡ್ ನ ಮತ್ತೊಂದು ಬಿಗ್ ಬಜೆಟ್ ಹಾಗೂ ಮೋಸ್ಟ್ ವಾಂಟೆಡ್ ಸಿನಿಮಾ ಕ್ಲಾಶ್ ಆಗೋದಕ್ಕೆ ರೆಡಿಯಾಗಿದೆ ಅನ್ನುವಂತಹ ಅಪ್ಡೇಟ್ ಸಿಕ್ಕಿದೆ. ಹೌದು, ಗಲ್ವಾನ್ ವ್ಯಾಲಿಯ ಭಾರತದ ಸೈನಿಕರ ಕಥೆಯನ್ನ ಆಧರಿಸಿರುವಂತಹ ಸಲ್ಮಾನ್ ಖಾನ್ ರವರ ಸಿನಿಮಾ ಕೂಡ ಅದೇ ದಿನ ರಿಲೀಸ್ ಆಗ್ತಾ ಇದೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ. ಒಂದೇ ದಿನ ಬಿಗ್ ಸ್ಟಾರ್ ಗಳ ಸಿನಿಮಾಗಳು ಈಗ ಎದುರು ಬದ್ರು ನಿಂತಿವೆ ಅಂತ ಹೇಳ್ಬೋದು. ಈ ಹಿಂದೆ ಝೀರೋ ಸಿನಿಮಾದ ಎದುರು KGF ರಿಲೀಸ್ ಆಗಿ ಬಾಲಿವುಡ್ ಅಂಗಳದಲ್ಲಿ ಕಿಂಗ್ ಖಾನ್ ಎದುರು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಗೆದ್ದು ಬೀಗಿದ್ರು. ಆದ್ರೆ ಈಗ ಎದುರು ನಿಂತಿರುವಂತಹ ಸಿನಿಮಾ ಎಮೋಷನಲಿ ಕೂಡ ಆಡಿಯನ್ಸ್ಗೆ ಕನೆಕ್ಟ್ ಆಗುವಂತಹ ರೀತಿಯಲ್ಲಿ ಇರುವಂತಹ ಸ್ಟೋರಿಯನ್ನ ಹೊಂದಿದೆ. ಹೀಗಾಗಿ ಈ ಬಾರಿಯ ಬಾಕ್ಸ್ ಆಫೀಸ್ ಫೈಟು ನಿಜಕ್ಕೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಹು ನಿರೀಕ್ಷಿತ ಸಿನಿಮಾ ಡೆವಿಲ್ ಸಿನಿಮಾದ ಟ್ರೈಲರ್ ಇದೇ ಡಿಸೆಂಬರ್ 5ಕ್ಕೆ ರಿಲೀಸ್ ಆಗ್ತಿದೆ ಎನ್ನುವಂತಹ ಅಪ್ಡೇಟ್ ಸಿಕ್ಕಿದೆ. ಡಿಸೆಂಬರ್ 5ನೇ ತಾರೀಕು ಸಾರೇಗಾಮ ಕನ್ನಡ ಯೂಟ್ಯೂಬ್ ಚಾನೆಲ್ ಅಲ್ಲಿ ಸಿನಿಮಾದ ಟ್ರೈಲರ್ ರಿಲೀಸ್ ಆಗೋದಕ್ಕೆ ರೆಡಿ ಆಗಿದೆ. ಡಿಸೆಂಬರ್ 12ಕ್ಕೆ ರಿಲೀಸ್ ಆಗುತ್ತೆ ಅಂತ ಅನ್ಕೊಂಡಿದ್ದ ಸಿನಿಮಾ ಒಂದು ದಿನ ಮುಂಚೆ ಅಂದ್ರೆ ಡಿಸೆಂಬರ್ 11ಕ್ಕೆ ರಿಲೀಸ್ ಆಗ್ತಾ ಇದೆ. ಸಿನಿಮಾ ತಂಡ ನಾಯಕ ಇಲ್ಲದೆ ತಮಗೆ ಸಾಧ್ಯ ಆಗುವಷ್ಟು ಸಿನಿಮಾದ ಪ್ರಚಾರವನ್ನ ಮಾಡ್ತಾ ಇದೆ. ನಾನು ಕೂಡ ರೀಸೆಂಟ್ ಆಗಿ ಡೆವಿಲ್ ಸಿನಿಮಾದ ಟೀಮ್ ಇಂಟರ್ವ್ಯೂ ಅನ್ನ ಮಾಡಿದೀನಿ, ಹೀರೋಯಿನ್ ಮತ್ತು ಸಹ ಕಲಾವಿದರದು. ಆದಷ್ಟು ಬೇಗ ಅದು ಕೂಡ ರಿಲೀಸ್ ಆಗುತ್ತೆ. ನೋಡಿ, ಸಿನಿಮಾದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಗಳನ್ನ ಹಾಗೂ ದರ್ಶನ್ ಅವರ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡಿದರೆ ಮಜಾ ಇದೆ. ಈಗಾಗಲೇ ರಿಲೀಸ್ ಆಗಿರುವಂತಹ ಟೀಸರ್ ನಂತಹ ಕಂಟೆಂಟ್ ಗಳ ಮೂಲಕ ಸಿನಿಮಾ ಪಕ್ಕಾ ಮಾಸ್ ಕಮರ್ಷಿಯಲ್ ಎಂಟರ್ಟೈನರ್ ಅಂತ ಅನ್ಸುತ್ತೆ. ಆದ್ರೆ ಈ ಅಂತೆ ಕಂತೆಗಳ ಡಿಸಿಷನ್ ಎಲ್ಲ ಸಿನಿಮಾ ನೋಡಿದ್ಮೇಲೆ ನಾವ್ ಇಟ್ಕೋಬೇಕು. ನೋಡೋಣ ಟ್ರೈಲರ್ ಹೇಗ್ ಮೂಡ್ ಬಂದಿರುತ್ತೆ ಅಂತ. ಐ ಆಮ್ ಎಕ್ಸೈಟೆಡ್. ಕಲ್ಟ್ ಸಿನಿಮಾದ ಸಾಂಗ್ ರಿಲೀಸ್ ಆಗಿದೆ. ಜಯದ್ ಖಾನ್, ರಚಿತಾ ರಾಮ್ ಹಾಗೂ ಮಲೈಕಾ ವಸುಪಾಲ್ ನಟಿಸಿರುವಂತಹ ಸಿನಿಮಾದ ಪ್ಯಾಥೋ ಸಾಂಗ್ ರಿಲೀಸ್ ಆಗಿದೆ.
ಮ್ಯಾಜಿಕಲ್ ಮ್ಯೂಸಿಕ್ ಕಂಪೋಸರ್ ಅರ್ಜುನ್ ಜನ್ಯ ಮ್ಯೂಸಿಕ್ ಕಾಂಪೋಸಿಷನ್ ನಲ್ಲಿ ಈ ಸಾಂಗ್ ಮೂಡ್ ಬಂದಿದ್ದು, ಒಬ್ಬ ಪ್ರೇಮಿಯ ನೋವಿನ ಮಾತುಗಳು ಈ ಹಾಡಿನಲ್ಲಿ ಅನಿಲ್ ಕುಮಾರ್ ಅವರ ಸಾಹಿತ್ಯದಲ್ಲಿ ತುಂಬಾ ಅರ್ಥಪೂರ್ಣವಾಗಿ ಮೂಡ್ ಬಂದಿದೆ. ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಇಲ್ಲಿ ಸ್ಲೋ ಪಾಯ್ಸನ್ ರೀತಿಯಲ್ಲಿ ನಿಧಾನಕ್ಕೆ ಕೇಳುಗರ ಮನಸ್ಸಿಗೆ ಇಳಿಯುವಂತಹ ಪ್ರಯತ್ನವನ್ನ ಮಾಡ್ತಿದೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಫಸ್ಟ್ಗೆ ನಿಮ್ಗೆ ಈ ಸಾಂಗ್ ಕೇಳಿದಾಗ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೆ. ಆದ್ರೆ ಕೇಳ್ತಾ ಕೇಳ್ತಾ ಖಂಡಿತವಾಗ್ಲೂ ನಿಮ್ಗೆ ಆ ಲಿರಿಕ್ಸ್ ಆಗೋದಕ್ಕೆ ಸರಿ ಹೊಂದುವಂತಹ ಮ್ಯೂಸಿಕ್ ಇನ್ನಷ್ಟು ಹತ್ರವಾಗುವಂತಹ ಪ್ರಯತ್ನವನ್ನ ಆಟೋಮೆಟಿಕ್ ಆಗಿ ಮಾಡುತ್ತೆ. ಇನ್ನು ಈ ವಿಡಿಯೋ ಸಾಂಗ್ ನ ನೋಡ್ತಾ ಇದ್ರೆ ಸೈಯದ್ ಖಾನ್ ರವರ ಆ ಎಕ್ಸ್ಪ್ರೆಷನ್ ಹಾಗೂ ಬಾಡಿ ಲ್ಯಾಂಗ್ವೇಜ್ ಹಾಡಿಗೆ ಇನ್ನಷ್ಟು ಆಪ್ಟ್ ಆಗಿದೆ. ಈ ಹಾಡನ್ನ ಪ್ಯಾಥೋ ಸಾಂಗ್ ಇಷ್ಟಪಡುವಂತಹ ಸಂಗೀತ ಪ್ರಿಯರಂತೂ ಸಿಕ್ಕಾಪಡೆ ಇಷ್ಟಪಡ್ತಾರೆ. ಸಾಂಗ್ ಕೇಳಿದೆ ನನಗೂ ಇಷ್ಟ ಆಯ್ತು. ಅಂಡ್ ಈ ಫಿಲಂ ನಲ್ಲಿ ಸೈಯದ್ ಖಾನ್ ಪ್ಲೇ ಮಾಡ್ತಿರುವಂತಹ ರೋಲ್ ಕೂಡ ಭಗ್ನ ಪ್ರೇಮಿಯ ರೋಲ್ ಆಗಿದೆ. ಹೀಗಾಗಿ ಈ ಲುಕ್ ಅಂಡ್ ಫೀಲ್ ಅಲ್ಲಿ ಅವ್ರು ಹೇಗೆ ಕಾಣಿಸ್ತಾರೆ ಅಂತ ನಾನಂತೂ ನೋಡೋದಕ್ಕೆ ಎಕ್ಸೈಟೆಡ್ ಆಗಿದ್ದೀನಿ. ಸಾಂಗ್ ಕೇಳಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇತ್ತೀಚೆಗಷ್ಟೇ ಫಸ್ಟ್ ಸ್ಯಾಲರಿ ಎನ್ನುವಂತಹ ಒಂದು ಶಾರ್ಟ್ ಫಿಲ್ಮ್ ರಿಲೀಸ್ ಆಗಿದೆ. ಈ ಶಾರ್ಟ್ ಫಿಲ್ಮ್ ಅನ್ನ ಡೈರೆಕ್ಟ್ ಮಾಡಿರೋದು ಹೆಸರಾಂತ PRO ಆಗಿರುವಂತಹ ಸುಧೀಂದ್ರ ವೆಂಕಟೇಶ್ ಅವರ ಪುತ್ರ ಪವನ್ ಅವರು. ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿರೋದು ಮೀಡಿಯಾದಲ್ಲೇ ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವಂತಹ ವಿಜಯ್ ಶಿವಕುಮಾರ್ ಅವರು. ಅವರಿಗೆ ಸಾಥ್ ಕೊಟ್ಟಿರೋದು ಹರಿಣಿ ಮೇಡಮ್. ಈ ಶಾರ್ಟ್ ಫಿಲ್ಮ್ ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಈ ತರದ ಪ್ರಯತ್ನಗಳಿಗೆ ಒಂದಷ್ಟು ವೀಕ್ಷಣೆ ಸಿಕ್ಕಾಗ ಮಾತ್ರ ಇನ್ನಷ್ಟು ಹೆಚ್ಚು ಪ್ರಯತ್ನಗಳನ್ನ ಮಾಡೋದಕ್ಕೆ ಆ ತಂಡಕ್ಕೆ ಸಾಧ್ಯ ಆಗುತ್ತೆ. ನೋಡಿ ಮತ್ತು ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ರಿಲೀಸಸ್ ಮೊದಲಿಗೆ ಸದ್ಯಕ್ಕೆ ಇತ್ತೀಚೆಗಷ್ಟೇ ರಿಲೀಸ್ ಆಗಿರುವಂತಹ ನಮ್ಮ ಕನ್ನಡದ ಸಿನಿಮಾಗಳಾಗಿರುವಂತಹ ಕಂಗ್ರಾಚುಲೇಷನ್ ಬ್ರದರ್ ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ವೀಕೆಂಡ್ ಅಲ್ಲಿ ಬುಕ್ ಮೈ ಶೋ ನಲ್ಲಿ ನೋಡೋದಾದ್ರೆ ಫಾಸ್ಟ್ ಫೀಲಿಂಗ್ ತುಂಬಾನೇ ಇತ್ತು. ಅದೇ ರೀತಿ GST, ಲವ್ OTP, ಗತವೈಭವ, ಫ್ಲಡ್ ಸಿನಿಮಾಗಳು ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿತ್ತು. ಬಟ್ ಜನಗಳು ಥಿಯೇಟರ್ ನಲ್ಲಿ ನೋಡೋದಕ್ಕೆ ಸ್ವಲ್ಪ ಹಿಂದೇಟಾಗ್ತಾ ಇದ್ದಾರೆ. ನಿಧಾನವಾಗಿ ಶೋಗಳು ಫಿಲ್ ಆಗ್ತಾ ಇದೆ. ಸಾಧ್ಯವಾದಲ್ಲಿ ಒಳ್ಳೆ ಸಿನಿಮಾಗಳನ್ನ, ಎಸ್ಪೆಷಲಿ ನಮ್ಮ ಕನ್ನಡದ ಸಿನಿಮಾಗಳನ್ನ ಥಿಯೇಟರ್ ನಲ್ಲೇ ನೋಡಿ. ಆಗ ಮಾತ್ರ ಇನ್ನಷ್ಟು ಹೆಚ್ಚಿನ ಮಟ್ಟದಲ್ಲಿ ಈ ಸಿನಿಮಾ ತಂಡಗಳು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋದಕ್ಕೆ ಕಾರಣ ಆಗುತ್ತೆ. ಇನ್ನು ಈ ವೀಕ್ ರಿಲೀಸ್ ಆಗ್ತಿರುವಂತಹ ಸಿನಿಮಾಗಳ ಬಗ್ಗೆ ನೋಡೋದಾದ್ರೆ ಡಿಸೆಂಬರ್ 5ಕ್ಕೆ ಕೆಂಪು ಹಳದಿ ಹಸಿರು, ಚಿತ್ರಲಹರಿ, ಧರ್ಮಂ, ವಿಶ್ವರೂಪಿಣಿ ಶ್ರೀವಾಸವಿ ಈ ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದು, ಸಿನಿಮಾ ಚೆನ್ನಾಗಿದ್ದಲ್ಲಿ ಥಿಯೇಟರ್ ನಲ್ಲಿ ನೋಡಿ. ಎಕ್ಸ್ಟ್ರಾಸ್ ಅಂಡ್ ಬಜ್ ಲೋಕೇಶ್ ಕನಗರಾಜ್ ಕೂಲಿ ಸಿನಿಮಾನ ಬಿಟ್ರೆ ಮತ್ತೆ ಎಲ್ಲಾ ಸಿನಿಮಾಗಳು ಕೂಡ ಯಶಸ್ಸನ್ನ ಕಂಡಂತಹ ಸಿನಿಮಾಗಳೇ. ಅವ್ರ ಮೇಲೆ ತಮಿಳು ಆಡಿಯನ್ಸ್ಗೆ ಎಷ್ಟರ ಮಟ್ಟಿಗೆ ನಂಬಿಕೆ ಇದೆ ಅಂತಂದ್ರೆ, ಒಂದು ವೇಳೆ ಕಾಲಿವುಡ್ ನಲ್ಲಿ 1000 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುವಂತಹ ಸಿನಿಮಾ ಬರುತ್ತೆ ಅಂತ ಅಂದ್ರೆ ಅದು ಕೇವಲ ಅವರ ಡೈರೆಕ್ಷನ್ ನಲ್ಲಿ ಮಾತ್ರ ಅಂತ ಈಗಾಗಲೇ ತುಂಬಾ ಜನ ಅಲ್ಲಿಯವರು ಮಾತಾಡಿದ್ದಾರೆ. ಕೂಲಿ ಸಿನಿಮಾನ ಅದೇ ಕ್ಯಾಟಗರಿಗೆ ಸೇರಿಸಿದ್ರು ಕೂಡ, ಆದ್ರೆ ಲೆಕ್ಕಾಚಾರ ತಲೆ ಕೆಳಗಾಯ್ತು. ಸಿನಿಮಾ ನಿರೀಕ್ಷಿತ ಪರ್ಫಾರ್ಮೆನ್ಸ್ ನ ಬಾಕ್ಸ್ ಆಫೀಸ್ ಅಲ್ಲಿ ನೀಡಲಿಲ್ಲ. ಸದ್ಯಕ್ಕೆ ಅವರ ಬಳಿ ಇರುವಂತಹ ಒಂದು ಸ್ಟೋರಿಯನ್ನ ಮೊದಲಿಗೆ ಕಮಲ್ ಹಾಸನ್ ಹಾಗೂ ರಜನಿಕಾಂತ್ ಅವರಿಗೆ ಮಾಡಲಾಗುತ್ತೆ ಅಂತ ಹೇಳಲಾಗಿತ್ತು. ಅದಾದ್ಮೇಲೆ ಆ ಸ್ಟೋರಿ ಪ್ರಭಾಸ್ ಅವರ ಕಡೆಗೆ ಹೋಯ್ತು ಅಂತ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಈಗ ಅದೇ ಕಥೆಯನ್ನ ತೆಲುಗಿನ ಮತ್ತೊಬ್ಬ ಬಿಗ್ ಸೂಪರ್ ಸ್ಟಾರ್ ಅಲ್ಲು ಅರ್ಜುನ್ ಅವರಿಗೆ ಲೋಕೇಶ್ ಕನಗರಾಜ್ ನರೇಟ್ ಮಾಡಿ ಅದನ್ನ ಅಲ್ಲು ಅರ್ಜುನ್ ಒಪ್ಪಿ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ ಅನ್ನುವಂತಹ ಸುದ್ದಿ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಅಲ್ಲು ಅರ್ಜುನ್ ಅವರಿಗೆ ಇರುವಂತಹ ಜನಪ್ರಿಯತೆ ಹಾಗೂ ಲೋಕೇಶ್ ಕನಗರಾಜ್ ಅವರ ಫಿಲ್ಮ್ ಮೇಕಿಂಗ್ ಬ್ರಿಲಿಯನ್ಸ್ ಸೇರಿದ್ರೆ ಖಂಡಿತವಾಗ್ಲೂ ಬಾಕ್ಸ್ ಆಫೀಸ್ ಅಲ್ಲಿ ಅನ್ಇಮ್ಯಾಜಿನಬಲ್ ಮ್ಯಾಜಿಕ್ ಕ್ರಿಯೇಟ್ ಆಗೋದ್ರಲ್ಲಿ ಮಿಸ್ಸೇ ಇಲ್ಲ. ಒಂದ್ ವೇಳೆ ಈ ಸಿನಿಮಾ ಆಗೋದು ನಿಜವಾಗಿದ್ದೇ ಹೋದಲ್ಲಿ ಇಟ್ ವಿಲ್ ಬಿ ಎ ಗ್ರೇಟ್ ಡಿಸಿಷನ್. ಆದ್ರೆ ಬೇಸರದ ವಿಚಾರ ಏನಪ್ಪಾ ಅಂದ್ರೆ, ಈ ಸಿನಿಮಾನ ಒಪ್ಕೊಂಡ್ರೆ ಕೈದಿ ಸಿನಿಮಾದ 2ನೇ ಪಾರ್ಟ್ ಮಾಡೋದಕ್ಕಿಂತ ಮುಂಚೆನೆ ಈ ಸಿನಿಮಾನ ಲೋಕೇಶ್ ಕನಗರಾಜ್ ಅಲ್ಲು ಅರ್ಜುನ್ ಅವರಿಗೆ ಮಾಡ್ತಾರಂತೆ. ನೋಡೋಣ ಏನಾಗುತ್ತೆ ಅಂತ. ಇತ್ತೀಚೆಗಷ್ಟೇ ನಿಮ್ಮೆಲ್ಲರಿಗೂ ಗೊತ್ತು, ಗೋವಾದ ಫಿಲ್ಮ್ ಅವಾರ್ಡ್ ಫಂಕ್ಷನ್ ನಲ್ಲಿ ರಿಷಬ್ ಶೆಟ್ಟಿ ಅವರ ಎದುರುಗಡೆ ಬಾಲಿವುಡ್ ನ ರಣವೀರ್ ಸಿಂಗ್ ಕಾಂತಾರ ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಕಾಣಿಸಿಕೊಳ್ಳುವಂತಹ ಚಾಮುಂಡಿ ದೈವದ ಮಿಮಿಕ್ರಿ ಮಾಡುವ ರೀತಿಯಲ್ಲಿ ನಟಿಸಿದ್ದು ಈಗ ಸೋಷಿಯಲ್ ಮೀಡಿಯಾ ಸೇರಿದಂತೆ ಕರಾವಳಿ ಭಾಗದ ಜನತೆಯಲ್ಲಿ ಅಸಮಾಧಾನ ಉಂಟಾಗೋದಕ್ಕೆ ಕಾರಣ ಆಗಿದೆ. ಮೊದಲಿಗೆ ದೈವದ ಬಗ್ಗೆ ಸಿನಿಮಾ ಮಾಡಿರೋದಕ್ಕೇನೆ ಸಾಕಷ್ಟು ಕಡೆಗಳಲ್ಲಿ ಈ ವಿಚಾರದ ಕುರಿತಂತೆ ಕೋಪ ಆಯ್ತು. ಈಗ ಈ ರೀತಿಯ ಬಾಲಿವುಡ್ ಬಿಗ್ ಸ್ಟಾರ್ಗಳು ಕೂಡ ತಮ್ಮ ದೈವಗಳ ಬಗ್ಗೆ ಮಿಮಿಕ್ ಮಾಡ್ತಾ ಇರೋದು ಉರಿಯುವ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದಂತಹ ಕೆಲಸವನ್ನ ಮಾಡ್ತಿದೆ ಅಂತ ಹೇಳ್ಬೋದು. ಯಾರೇ ಆಗಿರ್ಲಿ, ಕಾಮನ್ ಮ್ಯಾನ್ ಗಳ ಎಮೋಷನ್ಸ್ ಮೇಲೆ ರೆಸ್ಪೆಕ್ಟ್ ಇರಲೇಬೇಕು. ಮಾರ್ಕ್ ಸಿನಿಮಾದ ಸ್ಟಾರ್ಟಿಂಗ್ ಇಂದನೂ ಈ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಯಾವುದೇ ನಾಯಕಿ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈ ಕೇಳಿ ಬರ್ತಾ ಇರುವಂತಹ ಲೇಟೆಸ್ಟ್ ಮಾಹಿತಿಯ ಪ್ರಕಾರ ನಿಶ್ವಿಕಾ ನಾಯ್ಡು ಅವರು ಕಿಚ್ಚ ಸುದೀಪ್ ಅವರಿಗೆ ಮಾರ್ಕ್ ಸಿನಿಮಾದಲ್ಲಿ ಫೀಮೇಲ್ ಲೀಡ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರಂತೆ. ಸಿನಿಮಾದ ಪ್ರತಿಯೊಂದು ಮಾಹಿತಿ ಹಾಗೂ ಯಾರೆಲ್ಲ ನಟಿಸ್ತಾ ಇದ್ದಾರೆ ಎನ್ನುವಂತಹ ಡೀಟೇಲ್ಸ್ ಗಳನ್ನ ಸಿನಿಮಾ ತಂಡ ಇದುವರೆಗೂ ಕೂಡ ಸೀಕ್ರೆಟ್ ಆಗಿ ಕಾಪಾಡ್ಕೊಂಡು ಬಂದಿದೆ. ಕೆಲವೊಂದು ಫೋಟೋಗಳು ಲೀಕ್ ಆಗಿದ್ದು ಬಿಟ್ರೆ ಬೇರೆ ಯಾವುದೇ ರೀತಿಯಲ್ಲಿ ಮಾಹಿತಿಗಳನ್ನ ಫಿಲಂ ಟೀಮು ಬಿಟ್ಕೊಟ್ಟಿರ್ಲಿಲ್ಲ. ಆದ್ರೆ ಈಗ ಫಿಲಂ ಟೀಮ್ನ ಒಂದೊಂದೇ ಮಾಹಿತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿವೆ. ನಿಶ್ವಿಕಾ ನಾಯ್ಡು ಹಾಗೂ ಕಿಚ್ಚ ಸುದೀಪ್ ಕಾಂಬಿನೇಷನ್ ಸೂಪರ್ ಫ್ರೆಶ್. ಆಡಿಯನ್ಸ್ ಹಾಗೂ ಫ್ಯಾನ್ಸ್ ಇದನ್ನ ಯಾವ ರೀತಿಯಲ್ಲಿ ರಿಸೀವ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ರಣಬೀರ್ ಕಪೂರ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಅವರ ಬಹು ನಿರೀಕ್ಷಿತ ರಾಮಾಯಣ ಸಿನಿಮಾದ ಬಗ್ಗೆ ಸಾಲು ಸಾಲು ಸುದ್ದಿಗಳು ಕೇಳಿ ಬರ್ತಾ ಇದೆ. ಇದು ಸಿನಿಮಾದ ಬಗ್ಗೆ ಇರುವಂತಹ ನಿರೀಕ್ಷೆಯನ್ನ ಇನ್ನಷ್ಟು ಹೆಚ್ಚು ಮಾಡೋದಕ್ಕೆ ಕೂಡ ಕಾರಣವಾಗಿದೆ.
ಈಗಾಗಲೇ ಕೇಳಿ ಬಂದಿರುವಂತಹ ಮಾಹಿತಿಯ ಪ್ರಕಾರ ರಾಮಾಯಣ ಸಿನಿಮಾದ ಮೊದಲ ಪಾರ್ಟ್ನ ಶೂಟಿಂಗ್ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದೆ. ಇದು ಎಷ್ಟು ಗಂಟೆ ಸಿನಿಮಾ ಆಗಬೇಕು ಎನ್ನುವಂತಹ ನಿರ್ಧಾರ ಕೂಡ ಫಿಲಂ ಟೀಮ್ ನಿಂದ ಕನ್ಫರ್ಮ್ ಆಗಿದೆಯಂತೆ. ಟೀಸರ್ ಕಟ್ ಕೂಡ ಆಲ್ಮೋಸ್ಟ್ ರೆಡಿ ಆಗಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ. ಸದ್ಯಕ್ಕೆ ಸಿನಿಮಾದ VFX ವರ್ಕ್ ನಡೀತಾ ಇದೆ. ಇನ್ನು ಸಿನಿಮಾದ 2ನೇ ಪಾರ್ಟ್ ಶೂಟಿಂಗ್ ಕೂಡ ಆದಷ್ಟು ಶೀಘ್ರದಲ್ಲೇ ಸ್ಟಾರ್ಟ್ ಆಗಬೇಕಾಗಿತ್ತು. ಆದ್ರೆ ಅದು ಸ್ವಲ್ಪ ಮಟ್ಟಿಗೆ ಮುಂದೂಡುವಂತಹ ಸಾಧ್ಯತೆ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ರಣಬೀರ್ ಕಪೂರ್ ತಮ್ಮ ಮುಂದಿನ ಸಿನಿಮಾ ಆಗಿರುವಂತಹ ಸಂಜಯ್ ಲೀಲಾ ಬನ್ಸಾಲಿ ಡೈರೆಕ್ಷನ್ ನಲ್ಲಿ ಮೂಡಿ ಬರ್ತಿರುವಂತಹ ಲವ್ ಅಂಡ್ ವಾರ್ ಸಿನಿಮಾದ ಶೂಟಿಂಗ್ ನಲ್ಲಿ ಪಾಲ್ಗೊಳ್ತಾ ಇದ್ದಾರಂತೆ. ಈ ಕಡೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಟಾಕ್ಸಿಕ್ ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಬ್ಯುಸಿ ಆಗಿರೋದ್ರಿಂದ ರಾಮಾಯಣ ಪಾರ್ಟ್ 2 ನ ಶೂಟಿಂಗು ಸ್ವಲ್ಪ ಸಮಯದ ನಂತರ ಪ್ರಾರಂಭ ಆಗುತ್ತೆ. 2 ಪಾರ್ಟ್ಗಳ ಶೂಟಿಂಗ್ ನ ಬಹುತೇಕ ಮುಗಿಸ್ಕೊಂಡೆ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನ ಚಿತ್ರತಂಡ ಸ್ಟಾರ್ಟ್ ಮಾಡಬಹುದು ಎನ್ನುವಂತಹ ಸುದ್ದಿ ಬಾಲಿವುಡ್ ಮೂಲಗಳಿಂದ ತಿಳಿದು ಬಂದಿದೆ. ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಬಜೆಟ್ ನಲ್ಲಿ ಈ ಸಿನಿಮಾ ಮೂಡ್ ಬರ್ತಾ ಇದೆ ಅಂದ್ರೆ ಇದಕ್ಕೆ ಬೇಕಾಗಿರುವಂತಹ ತಯಾರಿಗಳು ಕೂಡ ಅಷ್ಟೇ ಸಮಯವನ್ನ ತಗೊಳುತ್ತೆ. ಇದಾಗಿತ್ತು ಈ ವಾರದ ವೀಕ್ಲಿ ರೌಂಡ್ ಆಫ್ ನ ಅಪ್ಡೇಟ್ಸ್ಗಳು. ಮತ್ತೆ ಸಿಗೋಣ. ಸೈನಿಂಗ್ ಆಫ್, ಮನು.